ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಈ ವರ್ಷ ನಿಮಗೆ ತುಂಬ ಸಕ್ಸಸ್ಫುಲ್ ಲೈಫ್ ಇರಲಿ ಅಂತ ನಾನು ವಿಶ್ ಮಾಡ್ತಾ ಸಂಡೇ ಎಪಿಸೋಡಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸುದೀಪ್ ಸರ್ ಸಂಡೇ ಬರ್ತಾರೆ, ಆಡಿಯನ್ಸ್ಗೆ ಹೇಳ್ತಾರೆ ದಟ್ ಈ ಸಲ ಆಡಿಯನ್ಸ್ ಅಂದರೆ ಕಂಟೆಸ್ಟೆಂಟ್ಸ್ ಪ್ರಕಾರ ಯಾರವ್ರ ಆಟದಲ್ಲಿ ಲ್ಯಾಡರ್, ಯಾರು ಅವ್ರ ಆಟದಲ್ಲಿ ಸ್ನೇಕ್ ಆಗಿರ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಏನಾಗಿದೆ ನೋಡೋಣ ಅಂತ ಎಂಟ್ರಿ ಕೊಡ್ತಾರೆ. ಆಗ ನಮ್ರತಾ ಅವರು ಕೂತ್ಕೊಂಡು ಅಳ್ತಾ ಇರ್ತಾರೆ ದಟ್ ಲಾಸ್ಟ್ ಸ್ಯಾಟರ್ಡೆ ಎಪಿಸೋಡಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ಟಾಪ್ 3ಯಿಂದ ತೆಗೆದುಬಿಟ್ಟಿದ್ರು ಅಂತ ತುಂಬ ಬೇಜಾರಾಗಿರ್ತಾರೆ. ಅದಕ್ಕೂ ಕೂಡ ರೀಸನ್ ಇರುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ನಿಂದು ತುಂಬ ಸ್ಟ್ರಾಂಗ್, ನೀನಲ್ಲಿ ಇರೋಕ್ಕೆ ಡಿಸರ್ವಿಂಗ್ ಅಂತ ಹೇಳಿ ಅವನ್ನ ಕೂರಿಸ್ಬಿಟ್ಟು ಮತ್ತು ಆದರೆ ನೀನು ಅವರಿಗಿಂತ ಸ್ಟ್ರಾಂಗ್ ಅಲ್ಲ ಅಂತ ಹೇಳ್ಬಿಟ್ಟು ತೆಗೆದಿಟ್ಟಾಗ ಯಾರು ಕಾನ್ಫಿಡೆನ್ಸ್ ಆದ್ರೂ ಬಿದ್ದೋಗೋದು ಸಹಜ. ಅದು ನಮ್ರತೆಗೂ ಆಯಿತು. ಕಾರ್ತಿಕ್ ಮಹೇಶ್ ಅದು ಮಾಡಬಾರ್ದಾಗಿತ್ತು ಅನ್ನಿಸ್ತು. ಯಾಕಂದರೆ ಒಬ್ಬ ವ್ಯಕ್ತಿ ಕಾನ್ಫಿಡೆನ್ಸ್ನ ಕಿಲ್ ಮಾಡ್ದಂಗೆ ಅದು ನಮ್ರತಾಗೆ ತುಂಬ ಹರ್ಟ್ ಮಾಡಿದೆ ಅಂತ ಅನ್ನಿಸ್ತು. ಅದಾದಮೇಲೆ ನಮ್ಮ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಡಿಸ್ಕಷನ್. ಈ ಸಲ ಹುಡುಗಿರು ತುಂಬ ಸ್ಟ್ರಾಂಗ್ ಇದ್ದಾರೆ. ಯಾವತ್ತೂ ಹುಡುಗರಿಗಿಂತೂ ಕಡಿಮೆ ಅಂತ ಇಲ್ಲಿವರೆಗೂ ಅಂದ್ಕೊಂಡೇ ಇಲ್ಲ. ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅಂತೆಲ್ಲ ಅನಿಸಿದ್ದು. ಮತ್ತು ತುಕಾಲಿ ಸಂತೋಷ್ ಅವರು ಹೇಳ್ತಾರೆ ಈ ಸಲ ಹುಡುಗಿರೇ ವಿನ್ ಆಗೋದು ಅಂತ. ಪ್ರತಿ ಸಲ ಹುಡುಗಿರು ಹೆಂಗೆ ಅಂದ್ಕೊಂಡಿರೋದಂದರೆ ಓಕೆ ಬಿಡು ಹುಡುಗರೇ ವಿನ್ ಆಗೋದು ಅಂತ ಅಂದ್ಕೊಂಡಿರೋರು. ಈ ಸಲ ಬಂದ್ಬಿಟ್ಟು ಹುಡುಗರೇ ಸೈಡ್ ಬಿಡ್ತಾ ಇದ್ದಾರೆ ದಟ್ ಹುಡುಗಿರೇ ವಿನ್ ಆಗೋದು ಅಂತ. ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಹುಡುಗಿರೇ ಹುಡುಗರು ಕಾನ್ಫಿಡೆನ್ಸ್ ಲೋ ಮಾಡ್ತಿದ್ದಾರೆ ಅಂತ ಒಬ್ಬ ಹುಡುಗಿಯಾಗಿ ತುಂಬ ಪ್ರೌಡ್ ಆಗುತ್ತೆ. ಮತ್ತು ವಿನಯ್ ಜೊತೆನೂ ಹಂಗೆ ಮಾತಾಡ್ತಿರ್ತಾರೆ. ವಿನಯ್ ಕೇಳ್ತಾರೆ ತುಕಾಲಿಗೆ, ಯಾಕೆ ನಿಂಗೆ ಹಂಗೆ ಅನಿಸ್ತದೆ ಈ ಸಲ ಹುಡುಗಿರೇ ವಿನ್ ಆಗ್ತಾರೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ದಟ್ ವಾಸ್ ಅ ವೆರಿ ಫನಿ ಡಿಸ್ಕಷನ್. ಮತ್ತು ಅದು ಸ್ವಲ್ಪ ಪ್ರೌಡ್ ಡಿಸ್ಕಷನ್ ಕೂಡ. ಯಾಕಂದರೆ ಹುಡುಗಿರ ಬಗ್ಗೆನೇ ತುಕಾಲಿ ಸಂತೋಷ್ ಅವರು ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲದೇ. ಅದೊಂದು ಸ್ವಲ್ಪ ಚೆನ್ನಾಗಿತ್ತು. ಮತ್ತು ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ, ಎಲ್ಲರಿಗೂ ಕಾಂಪ್ಲಿಮೆಂಟ್ ಕೊಡ್ತಾರೆ ದಟ್ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ. ಅದೆಲ್ಲ ಆದಮೇಲೆ ತುಕಾಲಿ ಸಂತೋಷ್ ಅವರಿಂದ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಸಂಡೇ ಅಂದ್ರೇ ತುಕಾಲಿ ಸಂತೋಷ್. ಯಾಕಂದರೆ ಯಾವಾಗಲೂ ಫನ್ನಿಯಾಗೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿರ್ತಾರೆ. ಸುದೀಪ್ ಸರ್ ಕೇಳ್ತಾರೆ, ತುಕಾಲಿ ಇಷ್ಟು ದಿನ ನಿಮಗೆ ಕಾಟ ಕೊಟ್ಟಿದ್ದಾನಲ್ಲ, ಅವ್ನಿಗೆ ಹೆಂಗೆ ಕಾಟ ಕೊಡ್ತೀರಾ ಅಂತ ಹೇಳ್ಬಿಟ್ಟು ವ್ಯಾಕ್ಸ್ ಸ್ಟ್ರಿಪ್ಸ್ ಎಲ್ಲ ತೆಗೆಸ್ಬಿಟ್ಟು ಸರಿಯಾಗಿ ವ್ಯಾಕ್ಸ್ ಮಾಡಿಸ್ತಾರೆ. ಅದು ಸಖತ್ ಫನ್ನಿಯಾಗಿತ್ತು. ಆಮೇಲೆ ಊಟದಲ್ಲಿ ಯಾರು ದಿನ ಹಿಂಗೆ ಸಪ್ಲೈ ಮಾಡಿದ್ರೆ ಯಾರ್ಯಾರು ಹೆಂಗೆ ಇರ್ತಿದ್ರಿ ಅಂತ ಫೋಟೋ ಹಾಕಿ ತೋರಿಸ್ತಾರೆ. ತುಕಾಲಿ ಸಂತೋಷನಂತೂ ವೆರಿ ಫನ್ನಿಯಾಗಿತ್ತು. ಸಿರಿ ಮ್ಯಾಮ್ದು ಅಷ್ಟೇ, ಎಲ್ಲರದ್ದು ತುಂಬ ಚೆನ್ನಾಗಿ ಫನ್ನಿಯಾಗಿ ಕಾಣಿಸ್ತು. ಮತ್ತು ನಮ್ಮ ಬೆಂಕಿ ಅಕ್ಕ ಸೇವ್ ಆಗ್ತಾರೆ ಫಸ್ಟು. ಅದು ಶಿ ಈಸ್ ಎ ವೆರಿ ಡಿಸರ್ವಿಂಗ್ ಕಂಟೆಸ್ಟೆಂಟ್. ಹುಡುಗಿರಲ್ಲಿ ತುಂಬ ಪ್ರಾಮಾಣಿಕತೆಯಾಗಿ ಆಡ್ಕೊಂಬಂದಿರೋದು, ತುಂಬ ನಿಯತ್ತಾಗಿರೋದು ಫ್ರೆಂಡ್ಶಿಪ್ಗಾಗಲಿ ಎಲ್ಲನೂ. ಮತ್ತು ಡಿಸಿಷನ್ ತೊಗೊಳ್ಬೇಕಾದ್ರೆ ಬಯಾಸ್ಡ್ ಆಗಿರಲ್ಲ ಬೆಂಕಿ. ಯಾವಾಗಲೂ ಒಪಿನಿಯನ್ ಕೊಡಬೇಕಾದ್ರೆ ಯಾವಾಗಲೂ ಪರ್ಫೆಕ್ಟಾಗಿರ್ತಾರೆ. ಡಿಸರ್ವ್ ಟು ಬಿ ಇನ್ ಟಾಪ್ 5. ಇದೆಲ್ಲ ಆದಮೇಲೆ ಎಲ್ಲ ಕಂಟೆಸ್ಟೆಂಟ್ಸ್ನೂ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುದೀಪ್ ಸರ್. ನಿಮ್ಮ ಆಟದಲ್ಲಿ ಯಾರು ಲ್ಯಾಡರ್ ಮತ್ತು ನಿಮ್ಮ ಆಟದಲ್ಲಿ ಯಾರು ಸ್ನೇಕ್ ಅಂತ. ಬೆಂಕಿನ ಕರೆದಾಗ ಲ್ಯಾಡರ್ ಆಗಿ ಕಾರ್ತಿಕ್ ಮಹೇಶ್ನ ಹೇಳ್ತಾರೆ. ಆಬ್ವಿಯಸ್ಲಿ ಬೆಂಕಿ ತುಂಬ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾರೆ. ಯಾವಾಗಲೂ ಕಾರ್ತಿಕ್ ಮಹೇಶ್ನ ಅವ್ರು ಫಸ್ಟ್ ಪ್ರಿಯಾರಿಟಿಯಾಗೆ ಇಟ್ಕೊಂಡಿರ್ತಾರೆ. ಮತ್ತು ಸ್ನೇಕ್ ಅಂತ ಬಂದಾಗ ಸಂಗೀತ ಅವ್ರನ್ನ ಕರೀತಾರೆ. ಅದು ನಿಜವಾಗ್ಲೂ ನಿಜಾನೇ. ಯಾಕಂದರೆ ಸಂಗೀತ ಅವ್ರನ್ನ ಬೆಂಕಿ ಎಷ್ಟು ಚೆನ್ನಾಗಿ ನೋಡೋಕೆ ಹೋದ್ರೂ, ಫ್ರೆಂಡ್ ಥರ ಟ್ರೀಟ್ ಮಾಡೋಕ್ಕೆ ಹೋದ್ರೂ ಕೂಡ ಸಂಗೀತ ಅವರು ಬೆಂಕಿನ ಯಾವಾಗಲೂ ವಿಲನಾಗೆ ನೋಡಿದ್ದಾರೆ. ಸೊ ಶಿ ಡಿಸರ್ವ್ಸ್ ಟು ಬಿ ಸ್ನೇಕ್ ಅಂತ ಅನ್ನಿಸ್ತು. ಮತ್ತು ವಿನಯ್ನ ಕರೆದಾಗ ವಿನಯ್ ಲ್ಯಾಡರಾಗಿ ನಮ್ರತಾ ಕೊಡ್ತಾರೆ. ಯಾಕಂದರೆ ನಮ್ರತಾ ಗುಡ್ ಫ್ರೆಂಡ್. ಆ್ಯಂಡ್ ವಿನಯ್ಗೆ ಕೂಡ ಲ್ಯಾಡರಾಗೇ ಇರ್ತಾರೆ. ಮತ್ತು ಸ್ನೇಕ್ ಅಂತ ಬಂದಾಗ ಕಾರ್ತಿಕ್ನ ಕರೆದ್ರು ವಿನಯ್. ಮತ್ತು ರೀಸನ್ ಕೊಡಬೇಕಾದ್ರೆ ತುಂಬ ಡಿಪ್ಲೊಮೆಟಿಕ್ ಅಂತ ಅನಿಸಿದ್ರು. ಯಾಕಂದರೆ ಅವ್ರ ಮನಸ್ಸಲ್ಲಿ ಇದ್ದೇ ಒಂದು. ಯಾಕಂದರೆ ಸ್ವಲ್ಪ 1 ಡೇ ಬಿಫೋರೇ ಅವ್ರ ಮಧ್ಯೆ ಫೈಟ್ ಆಗಿರುತ್ತೆ. ದಟ್ ವಿನಯ್ ಕಾರ್ತಿಕ್ಗೆ ಈ ಥರ ಏನೋ ಅವ್ರಿಗೆ ಮೆಂಟಲಿ ಹೆಲ್ದಿ ಆಗಿಲ್ಲ ಅಂತ ಅಂದಾಗ ಕಾರ್ತಿಕ್ ಮಹೇಶ್ ಅದನ್ನು ಮತ್ತೆ ರಿಪೀಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ರಿಪೀಟ್ ಮಾಡಿದರು ಅಂತ. ಮೇ ಬಿ ಅದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೇನೋ ವಿನಯ್. ಬಟ್ ಅವ್ರು ತುಂಬ ಡಿಪ್ಲೊಮೆಟಿಕ್ಕಾಗಿ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಬಂದಾಗ ಸುದೀಪ್ ಸರ್ ಅಲ್ಲೇ ನಿಲ್ಲಿಸ್ಬಿಟ್ಟು ಕರೆಕ್ಟಾಗಿ ಹೇಳಿ ಅಂದಾಗ ನೆಕ್ಸ್ಟ್ ಕೊಟ್ಟಿದ್ದ ಆನ್ಸರ್ ತುಂಬ ಡಿಫ್ರೆಂಟ್ ಇತ್ತು. ಅದು ಯಾಕೆ ಅನಿಸ್ತು ಅಂದರೆ ಮೋಸ್ಟ್ಲಿ ಎಲ್ಲರೂ ವಿಲ್ಲನ್ ಅಂತ ಹೇಳಿದಾಗ ಮೋಸ್ಟ್ಲಿ ವಿನಯ್ ಸ್ವಲ್ಪ ಕಾಮಾಗೋಣ, ಸ್ವಲ್ಪ ನೋಡ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡು ಆ ಥರ ಮಾತಾಡಿದರು ಅಂತ ಅನ್ನಿಸ್ತು. ಆಮೇಲೆ ಓಪನ್ ಅಪ್ ಆದರು, ಅದು ಕರೆಕ್ಟ್ ಅನ್ನಿಸ್ತು. ಬಟ್ ಸುದೀಪ್ ಸರ್ ಅವ್ರಿಗೆ ಚಾನ್ಸ್ ಕೊಡದೇ ಇದ್ದಿದ್ದೇ ಒಳ್ಳೆಯದಾಯಿತು. ಯಾಕಂದರೆ ಮತ್ತೆ ಆ ಮಿಸ್ಟೇಕ್ ವಿನಯ್ ಮಾಡಲ್ಲ ಅನಿಸುತ್ತೆ.
ವಿನಯ್ ಆದಮೇಲೆ ನಮ್ರತಾನ ಕರೀತಾರೆ. ಆಬ್ವಿಯಸ್ಲಿ ನಮ್ರತಾ ಲ್ಯಾಡರ್ನ ವಿನಯ್ಗೆ ಕೊಡ್ತಾರೆ ಮತ್ತು ಸ್ನೇಕ್ನ ಕಾರ್ತಿಕ್ಗೂ ಕೊಡ್ತಾರೆ. ಅದೊಂದು ರೀಸನ್ ಕೂಡ ಕರೆಕ್ಟ್ ಇದೆ ಅನ್ನಿಸ್ತು ಕಾರ್ತಿಕ್ಗೆ ಕೊಟ್ಟಿದ್ದು. ಯಾಕಂದರೆ ಕಾರ್ತಿಕ್ ಟಾಪ್ 3ಯಲ್ಲಿ ನೀನು ಇರ್ತೀಯ ಅಂದ್ಬಿಟ್ಟು ತೆಗ್ದಿದ್ದು ಎಷ್ಟು ಡಿಸಪಾಯಿಂಟ್ ಆಗಿರುತ್ತೆ ಅಂದರೆ ಯಾರಿಗಾದ್ರೂ ಅವ್ರ ಕಾನ್ಫಿಡೆನ್ಸ್ನ ಲೆಸ್ ಮಾಡುತ್ತೆ. ಅದು ನಮ್ರತಾಗೂ ಆಗಿದೆ, ಅದಕ್ಕೆ ಕೊಟ್ಟಿದ್ದಾರೆ ಅಂತ ನಂಗೆ ಅನ್ನಿಸ್ತು. ಆ್ಯಂಡ್ ವಿಚ್ ಇಸ್ ರೈಟ್ ಅನ್ನಿಸ್ತು. ಆಮೇಲೆ ಪ್ರತಾಪ್ ಲ್ಯಾಡರ್ ಆಗಿ ಸಂಗೀತ ಕೊಡ್ತಾರೆ. ಅದು ಕರೆಕ್ಟ್. ಯಾಕಂದರೆ ಸಂಗೀತ ಕಾರ್ತಿಕ್ಗೆ ಯಾವಾಗಲೂ ಪ್ರತಾಪ್ಗೆ ಇದ್ದಾರೆ. ಯಾಕಂದರೆ ಫ್ರಮ್ ಡೇ 1 ಕಾರ್ತಿಕ್ನ ಎಲ್ಲರೂ ಲೆಸ್ಸಾಗಿ ನೋಡ್ತಿರ್ಬೇಕಾದ್ರೆ ನಮ್ರತಾ ಮತ್ತು ಸಂಗೀತನೇ ಅವ್ರ ಹತ್ರ ಹೋಗಿ ಸ್ವಲ್ಪ ಸಮಾಧಾನ ಮಾಡಿದ್ದು ಎಲ್ಲನ. ಮತ್ತು ಸ್ನೇಕಾಗಿ ತುಕಾಲಿನ ಕರೀತಾರೆ. ಯಾಕಂದರೆ ತುಕಾಲಿಗೂ ಮತ್ತು ಪ್ರತಾಪ್ಗೂ ಆಗೋದೇ ಇಲ್ಲ. ಮತ್ತು ತುಕಾಲಿ ಕೂಡ ಸ್ನೇಕಾಗಿ ಇವನಿಗೆ ಪ್ರತಾಪ್ಗೆ ಕೊಡ್ತಾರೆ ಮತ್ತು ಲ್ಯಾಡರ್ ಆಗಿ ವರ್ತೂರ್ ಸಂತೋಷ್ ಕೊಡ್ತಾರೆ. ವರ್ತೂರ್ ಸಂತೋಷ್ ಕೂಡ ಲ್ಯಾಡರ್ನ ತುಕಾಲಿಗೆ ಕೊಡ್ತಾರೆ. ಸ್ನೇಕ್ನ ನಮ್ರತಾ ಕೊಡ್ತಾರೆ. ಯಾಕಂದರೆ ನಮ್ರತಾ ಅವರು ಡಿಸರ್ವಿಂಗ್ ಅಲ್ಲ ಅಂತ ಹೇಳ್ತಿರ್ತಾರಲ್ಲ ಅದು. ಬಟ್ ನಮ್ರತಾ ಒಪಿನಿಯನ್ ಕೂಡ ವರ್ತೂರ್ ಮೇಲೆ ಕರೆಕ್ಟ್ ಇದೆ ಅನಿಸುತ್ತೆ. ನಾನು ಅಗ್ರಿ ಮಾಡ್ತೀನಿ. ಯಾಕಂದರೆ ವರ್ತೂರ್ ಸಂತೋಷ್ ಎಲ್ಲೋ ಒಂದು ಕಡೆ ಕೂತು ಏನೋ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ನಾನು ಇರೋದೇ ಹಿಂಗೆ, ನಾನು ಆಡೋದೇ ಹಿಂಗೆ ಅನ್ನೋದು ಯಾರಿಗಾದ್ರೂ ಒಂದು ಸ್ವಲ್ಪ ಡಿಸಪಾಯಿಂಟ್ ಅನಿಸುತ್ತೆ. ಅದು ಅವ್ರಿಗೆ ಇಷ್ಟ ಆಗಿಲ್ವೇನೋ, ಅದಕ್ಕೆ ನಮ್ರತಾ ಕೊಟ್ಟರು. ಮೈಕಲ್ ಲ್ಯಾಡರ್ನ ವಿನಯ್ ಕೊಟ್ಟರು ಮತ್ತು ಸ್ನೇಕ್ನ ಬಂದುಬಿಟ್ಟು ಪ್ರತಾಪು ಕೊಟ್ಟರು. ಅದಂತೂ ನನಗೆ ಎಕ್ಸ್ಪ್ಲನೇಷನ್ ಕರೆಕ್ಟ್ ಇಲ್ಲ. ಮೋಸ್ಟ್ಲಿ ಅವ್ರ ಆಪ್ಷನ್ ಕರೆಕ್ಟ್ ಇತ್ತೇನೋ, ನನಗೆ ಹಂಗೆ ಅನ್ನಿಸ್ತು. ಮೋಸ್ಟ್ಲಿ ಇನ್ನೂ ಬೆಟರಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತೇನೋ ಮೈಕಲ್ ಅಂತ. ಸಂಗೀತ ಶೃಂಗೇರಿ ಲ್ಯಾಡರ್ನ ಪ್ರತಾಪು ಕೊಡ್ತಾರೆ. ಅವನೇ ನನ್ನ ಜೊತೆ ಇರ್ತಾನೆ, ನಾನು ಯಾವಾಗಾದರೂ ಡೌನ್ ಆಗಿದ್ದರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸಂಗೀತ ಶೃಂಗೇರಿಗೆ ಸ್ಟಾರ್ಟಿಂಗಿಂದ ಲ್ಯಾಡರ್ ಆಗಿದ್ದು ಕಾರ್ತಿಕ್ ಮಹೇಶ್ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಕಾರ್ತಿಕ್ ಮಹೇಶ್ ಜೊತೆ ಇರ್ತಾರೆ. ಆದರೆ ಅವ್ರನ್ನ ಒಂದು ಪಝಲ್ ಗೇಮ್ ಆಡಿಸ್ತಿರ್ಬೇಕಾದ್ರೆ ಅವ್ರು ಸೇವ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ವಿನಯ್ ಅವ್ರ ಟೀಮ್ಗೆ ಹೋಗ್ತಾರೆ. ಆ ವಿನಯ್ ಟೀಮ್ಗೆ ಹೋದಾಗ ಸಂಗೀತ ಅವ್ರು ಕಂಪ್ಲೀಟಾಗಿ ಡೌನ್ ಆಗಿರ್ತಾರೆ. ಯಾಕಂದರೆ ಅಲ್ಲಿ ಕಾರ್ತಿಕ್ ಸಪೋರ್ಟ್ ಆಗಲಿ ಯಾರು ಸಪೋರ್ಟ್ ಆಗಲಿ ಇರೋದೇ ಇಲ್ಲ. ಆಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ, ಓಕೆ ಕಾರ್ತಿಕ್ ಅಂದರೆ ನನಗೆ ಒಂದು ಪ್ಲೇಸ್ ಇದೆ, ಐ ಆಮ್ ವೆರಿ ಕ್ಲೋಸ್ ಟು ಹಿಮ್ ಅಂತ ಅವರೇ ರಿಯಲೈಸ್ ಆಗಿ ಅವರೇ ಬಂದು ಕಾರ್ತಿಕ್ ಮಹೇಶ್ ಹತ್ರ ಮತ್ತೆ ಮಾತಾಡ್ತಾರೆ. ಮತ್ತೆ ಮಾತಾಡಿ ಕಾರ್ತಿಕ್ ಯಾವಾಗ ವಿನಯ್ ಜೊತೆ ಸ್ವಲ್ಪ ಕ್ಲೋಸ್ ಆಗ್ತಾ ಬಂದರು, ಬಕೆಟ್ ಹಿಡಿತೀಯಾ ಅಂತ ಸ್ಟೇಟ್ಮೆಂಟ್ ಹಾಕ್ತಾರೆ. ಅದಾದಮೇಲೆ ಕಾರ್ತಿಕ್ನೇ ರಾಂಗ್ ಅಂತ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಅವರೇ ಸಾರಿ ಕೇಳ್ತಾರೆ. ಸೊ ವೆರಿ ಡಿಪ್ಲೊಮ್ಯಾಟಿಕ್ ಅನ್ನಿಸ್ತು. ಯಾಕಂದರೆ ಮೋಸ್ಟ್ಲಿ ಸಂಗೀತ ಇವಾಗ ಪ್ರತಾಪ್ ಏನಾದರೂ ಮಾಡಿದ್ರೆ ಪ್ರತಾಪು ಕೂಡ ಸ್ನೇಕ್ ಕೊಡ್ತಾರೆ, ಪ್ರತಾಪ್ನೂ ಕೂಡ ಏಟ್ ಮಾಡ್ತಾರೆ. ಯಾರಾದರೂ ಒಬ್ಬರು ಚೆನ್ನಾಗಿ ಮಾಡಿಸಿದ್ರು, ಅವ್ರನ್ನ ಬಂದು ಚೆನ್ನಾಗಿ ಮಾತಾಡಿದ್ರೆ ಅವ್ರಿಗೆ ಲ್ಯಾಡರಾಗಿ ಕೊಡ್ತಾರೆ. ಹಿಂದೆ ಯಾರು ಅವ್ರನ್ನ ಸಹಾಯ ಮಾಡಿದ್ರು ಅವ್ರನ್ನ ಸಂಗೀತ ಜ್ಞಾಪಕ ಇಟ್ಕೊಳ್ಳಲ್ಲ ಅನಿಸುತ್ತೆ. ನನಗೆ ಅವರು ಇಷ್ಟ ಇಲ್ಲ ಅಂತಲೇ ನಾನು ಹಿಂಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಆ ಥರ ವ್ಯಕ್ತಿತ್ವ ಇರೋರು ನನಗೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರನೇ ನನಗೆ ರಿವ್ಯೂ ಕೊಡ್ತಾಯಿದ್ದೀನಿ. ಯಾರಿಗಾದರೂ ಇಷ್ಟ ಆಗ್ಬೋದು ಕೂಡ, ಐ ಹ್ಯಾವ್ ನೋ ಪ್ರಾಬ್ಲಮ್. ಮತ್ತು ಸ್ನೇಕಾಗಿ ಬಂದುಬಿಟ್ಟು ಇವನ್ನೇ ಕೊಡ್ತಾರೆ, ತನೀಷಾ ಅವ್ರನ್ನ. ಎಕ್ಸ್ಪೆಕ್ಟೆಡ್, ಯಾಕಂದರೆ ತನೀಷ್ ಅವ್ರು ಕೊಟ್ಟಿದ್ರಲ್ಲ ಅದಕ್ಕೆ. ಸೊ ಇದೆಲ್ಲ ಆದಮೇಲೆ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಬರ್ತಾರೆ ಮತ್ತು ಸಂಗೀತ ಶೃಂಗೇರಿ ಸೇವ್ ಆಗ್ತಾರೆ. ಅದು ಈವನ್ ಸ್ಟ್ರೆಸ್ ಅದು ಕರೆಕ್ಟ್ ಅನ್ನಿಸ್ತು. ಯಾಕಂದರೆ ಸಂಗೀತ ಶೃಂಗೇರಿ ಅವರು ಆಟ ಆಡ್ತಾರೋ, ಗೇಮ್ ಆಡ್ತಾರೋ ಇಲ್ವೋ, ಕಾಮಿಡಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾರ ಬಗ್ಗೆ ಏನಾದರೂ ಒಂದು ಜಗಳ ಮಾಡಿಬಿಟ್ಟು ಅವ್ರ ಪ್ರೆಸೆನ್ಸ್ ಅಂತೂ ಇಟ್ಕೊಂಡಿದ್ದಾರೆ ಬಿಗ್ ಬಾಸಲ್ಲಿ. ಅದೇ ಬೇಕಾಗಿರೋದು ಬಿಗ್ ಬಾಸ್ ಅವ್ರಿಗೂ ಕೂಡ TRP ಬರಬೇಕಂದ್ರೆ. ಮತ್ತು ವರ್ತೂರ್ ಸಂತೋಷ್ ಅವ್ರು ಸೇವ್ ಆಗ್ತಾರೆ. ಸಿರಿ ಮತ್ತು ಮೈಕಲ್ ಮಧ್ಯೆ ಸಿರಿ ಅವ್ರ ಜೊತೆ ಕಾಂಪಿಟೇಷನ್ ನಡೆದಾಗ ಆಬ್ವಿಯಸ್ಲಿ ಮೈಕಲ್ಗೆ ಲೆಸ್ ಓಟ್ಸ್ ಬೀಳುತ್ತೆ, ಸಿರಿ ಮ್ಯಾಮ್ಗೆ ಜಾಸ್ತಿ ಓಟ್ಸ್ ಬೀಳುತ್ತೆ. ಬಟ್ ದಟ್ ಡಿಸಿಷನ್ ಇಸ್ ಕರೆಕ್ಟ್ ಅನ್ನಿಸ್ತು. ಸಿರಿ ಮ್ಯಾಮ್ ಔಟ್ ಆದರು, ಮೈಕಲ್ ಅವರು ಮನೆಯಲ್ಲೇ ಉಳ್ಕೊಂಡ್ರು. ಸಿರಿ ಮ್ಯಾಮ್ ತುಂಬ ದಿನದಿಂದನೇ ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೋತಾ ಇದ್ರು ಜನ. ಬಟ್ ಸೇವ್ ಆಗ್ತಾಯಿದ್ರು. ಮೈಕಲ್ ಉಳ್ಕೊಂಡಿದ್ದಾರೆ, ಸಿರಿ ಮ್ಯಾಮ್ ಆಚೆ ಬಂದಿದ್ದಾರೆ ಈ ವಾರ. ಇದೆಲ್ಲನೂ ಸಂಡೇ ಎಪಿಸೋಡಲ್ಲಿ ಜಾಗಿದ್ದು. ಹೈಲೈಟ್ ಅಂದರೆ ತುಕಾಲಿ ಅವರು ಈ ಎಪಿಸೋಡಲ್ಲಿ ಫನ್ ಇಟ್ ವಾಸ್ ರಿಯಲಿ ವೆರಿ ನೈಸ್. ನೀವು ಎಲ್ಲ ಎಂಜಾಯ್ ಮಾಡ್ತಾಯಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿಬಡಿ. ಬಾಯ್ ಬಾಯ್.